ನಮಸ್ಕಾರ ವೀಕ್ಷಕರೇ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಂತೂ ಬಿಗ್ ಬಾಸ್ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು. ಆದರೆ ಎಲ್ಲದಕ್ಕಿಂತ ಮುಖ್ಯವಾಗಿ ಈ ಒಂದು ವಾರ ಮಿಡ್ ವೀಕ್ ಎಲಿಮಿನೇಷನ್ ಕೂಡ ಇದೆ. ಅದು ಇವತ್ತು ಆಗ್ಬೋದು, ನಾಳೆನೂ ಆಗ್ಬೋದು, ಯಾವಾಗ ಬೇಕಾದರೂ ಆಗ್ಬೋದು. ಬಿಗ್ ಬಾಸ್ ಮನೆಯಲ್ಲಿ ಈ ಒಂದು ವಾರ ಮಿಡ್ ವೀಕ್ ಎಲಿಮಿನೇಷನ್ ಇದೆ. ಇಲ್ಲಿ ಗಿಲ್ಲಿ ಫ್ಯಾನ್ಸ್ ನೋಡೋದಾದರೆ ಗಿಲ್ಲಿ ಪೂಜೆ ಹಾಗೆಯೇ ಅನ್ನದಾನ ಎಲ್ಲನೂ ಮಾಡ್ತಾಯಿದ್ದಾರೆ. ಹಾಗೆಯೇ ಗಿಲ್ಲಿ ಏನು ಹೇಳ್ತಾನಪ್ಪ ಅಂತಂದರೆ, ನಾನು ಬಿಗ್ ಬಾಸ್ ಮನೆಯಿಂದ ಹೊರಹೋಗೋ ಅಷ್ಟರಲ್ಲಿ ನನಗೆ ಇನ್ಸ್ಟಾಗ್ರಾಮ್ನಲ್ಲಿ ಬರೋಬ್ಬರಿ 1 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಅಂದರೆ 1 ಮಿಲಿಯನ್ ಫಾಲೋವರ್ಸ್ ಆದರೆ ಸಾಕು ಅಂತ ಹೇಳಿರ್ತಾನೆ. ಆದರೆ ಅವನಿಗಿರೋ ಫ್ಯಾನ್ ಬೇಸ್ನ ನೋಡ್ತಾ ಇದ್ದರೆ ಈಗಾಗಲೇ ಒಂದು ದಿವಸದಲ್ಲಿ ಮಿನಿಮಮ್ ಅಂತಂದರು, ಈಗ ನೀವೆಲ್ಲ ಗಮನಿಸಿರ್ಬೋದು, ನಿನ್ನೆ ನೋಡಿದ್ರೆ 800K ಇತ್ತು, ಈಗಾಗಲೇ ಇವತ್ತು ಅದು 900K ಆಗಿದೆ. ಬರೋಬ್ಬರಿ 1 ಲಕ್ಷ ಸಬ್ಸ್ಕ್ರೈಬರ್ಸು ಮೀನ್ಸ್ 1 ಲಕ್ಷ ಫಾಲೋವರ್ಸು ಬರೀ ಒಂದೇ ದಿವಸದಲ್ಲಿ ಬಂದಿದ್ದಾರೆ. ಹಾಗೆಯೇ ಇವತ್ತು ಕೂಡ ನೀವು ಗಮನಿಸ್ಬೋದು, ಬರೋಬ್ಬರಿ ಇವತ್ತೇ 1 ಮಿಲಿಯನ್ ಆಗುವಂತಹ ಚಾನ್ಸಸ್ ತುಂಬಾ ಇದೆ ಅಂತಲೇ ಹೇಳ್ಬೋದು. ಅವನ ಒಂದು ಫ್ಯಾನ್ ಬೇಸ್ ನೋಡಿದ್ರೆ ಈ ಒಂದು 12 ಸೀಸನಲ್ಲಿ ಯಾರಿಗೂ ಕೂಡ ಈ ಒಂದಷ್ಟು ಫ್ಯಾನ್ ಬೇಸ್ ಅನ್ನೋದು ಇರಲಿಲ್ಲ. ನೀವು ಗಮನಿಸ್ಬೋದು, ಹನುಮಂತ ಇದ್ನಲ್ಲ ಸೀಸನ್ 11ನಲ್ಲಿ, ಅವ್ರಿಗೂ ಕೂಡ ಇಷ್ಟೊಂದು ಫ್ಯಾನ್ ಬೇಸ್ ಇರಲಿಲ್ಲ. ನಿಮ್ಮ ಅನಿಸಿಕೆ ಏನನ್ನಿಸ್ತು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಬಿಗ್ ಬಾಸ್ ಮನೆಯಲ್ಲಿ ಈ ಒಂದು ವಾರ ಎಲಿಮಿನೇಟ್ ಆಗುವ ವ್ಯಕ್ತಿ ನೀವೆಲ್ಲ ಊಹೆನೂ ಕೂಡ ಮಾಡಿರಲಿಲ್ಲ. ಬೇಕಂದರೆ ನೀವು ವೋಟಿಂಗ್ ರಿಸಲ್ಟ್ನ ಕೂಡ ಗಮನಿಸ್ಬೋದು. ಬರೋಬ್ಬರಿ 100%ಅಲ್ಲಿ 72% ಭಾಗ ಗಿಲ್ಲಿಗೆ ವೋಟ್ ಸಿಕ್ಕಿದೆ ಅಂತಲೇ ಹೇಳ್ಬೋದು. ಇದು ವೋಟಿಂಗ್ ರಿಸಲ್ಟ್ನ ಪ್ರಕಾರ. ಹಾಗೆಯೇ ಅಶ್ವಿನಿ ಗೌಡ ಆಗಿರ್ಬೋದು, ಹಾಗೆಯೇ ಧ್ರುವಂತ್ ಆಗಿರ್ಬೋದು, ಇವ್ರಿಗೆ 5-6%ಗಳ ವೋಟ್ ಅನ್ನೋದು ಸಿಕ್ಕಿದೆ. ಹಾಗೆಯೇ ರಕ್ಷಿತಾಗೆ ಬರೋಬ್ಬರಿ 10% ವೋಟ್ ಸಿಕ್ಕಿದೆ. ಹೀಗೆ ರಘು ಇರ್ಬೋದು, ಕಾವ್ಯ ಇರ್ಬೋದು, ಹಾಗೆಯೇ ರಾಶಿಕಾ, ಇವರಿಗೆಲ್ಲ ಒಂದು 2-3% ಮಾತ್ರ ವೋಟ್ ಅನ್ನೋದು ಸಿಕ್ಕಿರೋದು. ಹಾಗೆಯೇ ಗಿಲ್ಲಿಗೆ ಮಾತ್ರ ಬರೋಬ್ಬರಿ 72%ಗಳ ವೋಟು ಬರೀ ಗಿಲ್ಲಿಗೆ ಸಿಕ್ಕಿದೆ. ಹಾಗೆಯೇ ಮನೆಯಲ್ಲಿ ಒಂದು ಮನೆ 3 ಬಾಗಿಲು ಅಂದಂಗೆ ಒಂದು ಮನೆಯಲ್ಲಿ 3 ಒಲೆ ಆಗಿದೆ. ಇವಾಗ ಏನಪ್ಪ ಅಂದರೆ, ನೀವೆಲ್ಲ ಗಮನಿಸಿರ್ಬೋದು, ಬಿಗ್ ಬಾಸ್ ಅವರು ಇವತ್ತು ಒಂದು ಬೆಳಗ್ಗೆ ಕೂಡ ಒಂದು ಪ್ರೋಮೋನ ಬಿಟ್ಟಿರ್ತಾರೆ. ಆ ಒಂದು ಪ್ರೋಮೋದಲ್ಲಿ ಏನಿರುತ್ತಪ್ಪ ಅಂದರೆ, ಬಿಗ್ ಬಾಸ್ ಮನೆ ಒಳಗಡೆ ಧ್ರುವಂತ್ ಹಾಗೆಯೇ ಅಶ್ವಿನಿ ಗೌಡ ಅವರು ಮತ್ತೆ ಜಗಳ ಆಡ್ತಾರೆ ಅಂತಲೇ ಹೇಳ್ಬೋದು. ಏನಪ್ಪ ಅಂದರೆ, ನೀವೆಲ್ಲ ಗಮನಿಸಿರ್ಬೋದು, ಇವರು ಜಗಳ ಆಡಿ ಬರೋಬ್ಬರಿ 20-30 ದಿನ ಆಗಿತ್ತು. ಆದರೆ ಕೊನೆಯಲ್ಲಿ ಇವರಿಬ್ಬರು ಯಾವಾಗಲೂ ಒಟ್ಟಿಗೆ ಇರ್ತಾಯಿದ್ರು. ಬೇರೆಯವರೆಲ್ಲ ಒಂದು ಥರ ಊಟ ತಿಂಡಿ ಮಾಡ್ಕೊಂಡು ತಿಂದರೆ, ಇವರಿಬ್ಬರೇ ಸಪ್ರೇಟಾಗಿ ಎಲ್ಲರ ಜೊತೆಗೂ ಜಗಳ ಆಡಿಕೊಂಡು ಇವರಿಬ್ಬರೇ ಸಪ್ರೇಟಾಗಿ ಒಂದು ಅಡುಗೆನ ಮಾಡ್ಕೊಳ್ತಿದ್ರು. ಯಾಕಂದರೆ ನೀವೆಲ್ಲ ಗಮನಿಸಿರ್ತೀರ, ಮೊನ್ನೆ ಬಾಲನ್ನು ಒದ್ದು ಅವರನ್ನು ಎಲಿಮಿನೇಟ್ ಮಾಡಬೇಕು, ಈ ಒಂದು ಪ್ರೊಸೆಸ್ ಇರುತ್ತೆ. ಈ ಒಂದು ಪ್ರೊಸೆಸ್ನಲ್ಲಿ ಎಲ್ಲರೂ ಕೂಡ ಅಂತಂದರೆ ಜಾಸ್ತಿ ಮೆಜಾರಿಟಿ ಧ್ರುವಂತ್ ಹಾಗೆಯೇ ಅಶ್ವಿನಿ ಗೌಡ ಹೆಸರನ್ನ ತಗೊಳ್ತಾರೆ. ಇದಕ್ಕೆ ಟ್ರಿಗರ್ ಆದ ಧ್ರುವಂತ್ ಹಾಗೆಯೇ ಅಶ್ವಿನಿ ಗೌಡ ಏನು ಹೇಳ್ತಾರಪ್ಪ ಅಂದರೆ, ನಿನಗೆ ರಾಶಿಕಾಗೆ ಸಿಕ್ಕಾಪಟ್ಟೆ ಉರಿಸ್ತಾರೆ ಅಂತಲೇ ಹೇಳ್ಬೋದು. ಅವಳು ಕೂಡ ಟ್ರಿಗರ್ ಆಗಿ, ನೀವೆಲ್ಲ ಗಮನಿಸೇ ಇರ್ತಾರೆ, ಯಾವುದೇ ಒಂದು ಟಾಸ್ಕ್ ಆದರೂ ಇವಾಗ ಇವರಿಬ್ಬರು ಸಿಕ್ಕಾಪಟ್ಟೆ ಕಚ್ಚಾಡ್ತಿದ್ದಾರೆ. ರಾಶಿಕಾ ಹಾಗೆಯೇ ಅಶ್ವಿನಿ ಗೌಡ ಅವರು. ಈ ಕಡೆ ಧ್ರುವಂತ್ ಅವರು ಆ ಒಂದು ಎಲಿಮಿನೇಷನ್ ಪ್ರೋಸೆಸ್ಸಲ್ಲಿ ಅಂದರೆ ಬಾಲನ್ನು ಒದ್ದು ಎಲಿಮಿನೇಟ್ ಮಾಡುವ ಒಂದು ಪ್ರೋಸೆಸ್ನಲ್ಲಿ ರಘು ಅವರ ಹೆಸರನ್ನು ತಗೊಳ್ತಾರೆ. ಕಾರಣ ಏನು ಕೊಡ್ತಾರಪ್ಪ ಅಂದರೆ, ಯಾವುದೇ ಒಂದು ಟಾಸ್ಕ್ನಲ್ಲಿ ಕಾವ್ಯ ಅವ್ರನ್ನ ರಘು ಅವರು ಎತ್ತುತ್ತಾರೆ ಮೇಲಕ್ಕೆ. ಆ ಒಂದು ಸಮಯದಲ್ಲಿ ಧ್ರುವಂತ್ ಅವರು ಅದನ್ನು ನೋಡಿ, ನನಗೆ ಅದು ಬ್ಯಾಡ್ ಇಂಟೆನ್ಷನ್ ಅನ್ನಿಸ್ತು, ಅದಕ್ಕೆ ನಾನು ನಿಮ್ಮನ್ನು ಎಲಿಮಿನೇಟ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ಕಾವ್ಯ ಅವರು, ನಿನಗೆ ನೆಟ್ಟಿಗೆ ರೀಸನ್ ಕೊಡೋಕೆ ಬರಲ್ವಾ, ಏನೇನೋ ರೀಸನ್ನಾಗಿ ಕೊಡ್ತೀಯಲ್ಲ, ನಮಗೆ ಗೊತ್ತಾಗಲ್ವಾ ಬ್ಯಾಡ್ ಇಂಟೆನ್ಷನ್ ಯಾವುದು ಗುಡ್ ಇಂಟೆನ್ಷನ್ ಯಾವುದು ಅಂತ ಹೇಳ್ತಾರೆ. ಈ ಒಂದು ವಿಚಾರ ಎಲ್ಲ ಆದಮೇಲೆ ಬಿಗ್ ಬಾಸ್ ಮನೆಯಲ್ಲಿ ಅಶ್ವಿನಿ ಗೌಡ ಹಾಗೆಯೇ ಧ್ರುವಂತ್ ಅವರು ಒಂದು ಕಡೆ ಅಡುಗೆಯನ್ನು ಮಾಡ್ಕೊಳ್ತಾರೆ. ರಘು ಅವರು ಜಗಳ ಆಡುವ ಒಂದು ಬರದಲ್ಲಿ ಏನು ಹೇಳ್ತಾರಪ್ಪ ಅಂದರೆ, ನಾನು ಮಾಡಿಟ್ಟಿರುವಂತಹ ಊಟವನ್ನು ತಿಂದ್ಕೊಂಡು ಇಷ್ಟು ದಿನ ಇದೆಯಾ ಅಂತ. ಇದಕ್ಕೆ ಧ್ರುವಂತ್ ಅವರು ಟ್ರಿಗರ್ ಆಗಿ ಅಶ್ವಿನಿ ಗೌಡ ಹಾಗೆಯೇ ಧ್ರುವಂತ್ ಅವರು ಒಂದು ಕಡೆ ಅಡುಗೆಯನ್ನು ಮಾಡಿಕೊಂಡ್ರೆ, ಈ ಕಡೆ ರಘು ಅವರು ಒಂದು ಕಡೆ ಅಡುಗೆಯನ್ನು ಮಾಡ್ಕೊಳ್ತಾರೆ. ಎಲ್ಲ ಸರಿ ಹೋಯಿತು ಅನ್ನೋ ಅಷ್ಟರಲ್ಲಿ ಇವತ್ತು ಇನ್ನೊಂದು ಜಗಳ ಆಗಿದೆ. ಏನಪ್ಪ ಅಂತಂದರೆ, ಬಿಗ್ ಬಾಸ್ ಮನೆಯಲ್ಲಿ ಅಶ್ವಿನಿ ಗೌಡ ಹಾಗೆಯೇ ಧ್ರುವಂತ್ ಅವರು ಕಚ್ಚಾಡ್ಕೊಂಡಿದ್ದಾರೆ. ಏನಕ್ಕಪ್ಪ ಕಚ್ಚಾಡ್ತಾರೆ ಅಂತಂದರೆ, ಅದು ಯಾವುದೋ ಪೂಜೆನೇ ಮಾಡ್ತಿರ್ತಾರೆ. ಈ ಒಂದು ಸಮಯದಲ್ಲಿ ಏನೋ ಒಂದು ಮಾತು ಮಧ್ಯಕ್ಕೆ ಬಂದು ಇವರಿಬ್ಬರು ಕಚ್ಚಾಡ್ಕೊಂಡಿರ್ತಾರೆ. ಹಾಗೆಯೇ ಧ್ರುವಂತ್ ಅವರು ಗಾರ್ಡನ್ ಏರಿಯಾತಿರಬೇಕಾದ್ರೆ ರಘು ಆಗಿರ್ಬೋದು, ಹಾಗೆಯೇ ಗಿಲ್ಲಿ ಆಗಿರ್ಬೋದು, ಧ್ರುವಂತ್ ಅವ್ರಿಗೆ ಸಿಕ್ಕಾಪಟ್ಟೆ ಉರಿಸ್ತಾರೆ ಅಂತಲೇ ಹೇಳ್ಬೋದು. ಈ ಒಂದು ಸಮಯದಲ್ಲಿ ಧ್ರುವಂತ್ ಅವರು ಟ್ರಿಗರ್ ಆಗಿ, ನಾನು ಅವ್ರಿಗೆ ಸಹಾಯ ಮಾಡಿದ್ದೆ ತಪ್ಪಾಯಿತು, ನಾನು ಅವ್ರನ್ನ ಏನಂತ ಅಂದ್ಕೊಂಡಿದ್ದೆ ಅಂತಂದರೆ ಅವ್ರನ್ನ ತಾಯಿ ರೂಪದಲ್ಲಿ ನೋಡ್ತಾ ಇದ್ದೆ, ಆದರೆ ಇವತ್ತು ನಾನು ಅವ್ರಿಗೆ ಸಹಾಯ ಮಾಡಿದ್ದೀನಿ ಅನ್ನೋದನ್ನ ಮರೆತು ನನಗೆ ಬೆನ್ನಿಗೆ ಚೂರಿ ಹಾಕಿದ್ರು ಅಂತ ಧ್ರುವಂತ್ ಅವರು ಹೇಳ್ತಾರೆ. ಸೊ ಈಗ ಕೊನೆ ಘಟ್ಟದಲ್ಲಿ ಎಲ್ಲರೂ ಒಂದೊಂದು ಕಡೆ ಆಗಿಬಿಟ್ಟಿದ್ದಾರೆ ಅಂತಲೇ ಹೇಳ್ಬೋದು, ಚಲ್ಲಾಪಿಲ್ಲಿಯಾಗಿ. ಈಗ ಬಿಗ್ ಬಾಸ್ ಮನೆಯಲ್ಲಿ ರಘು ಅವರೊಂದು ಟೀಮ್ ಇತ್ತಲ್ಲ, ಅವರೊಂದು ಕಡೆ ಊಟ ತಿಂಡಿಯನ್ನು ಮಾಡಿಕೊಂಡ್ರೆ ಅಂದರೆ ಅಡುಗೆಯನ್ನು ಮಾಡಿಕೊಂಡ್ರೆ, ಈ ಕಡೆ ಅಶ್ವಿನಿ ಗೌಡ ಅವರು ಒಂದು ಕಡೆ ಅಡುಗೆಯನ್ನು ಮಾಡ್ಕೊಳ್ತಾರೆ, ಈ ಕಡೆ ಧ್ರುವಂತ್ ಅವರು ಒಂದು ಕಡೆ ಅಡುಗೆಯನ್ನು ಮಾಡ್ಕೊಳ್ತಾರೆ. ಎಲ್ಲರೂ ಕೂಡ ಚಲ್ಲಾಪಿಲ್ಲಿ ಆಗಿದ್ದಾರೆ ಅಂತಲೇ ಹೇಳ್ಬೋದು. ಇವಾಗ ಎಲಿಮಿನೇಷನ್ ಪ್ರೋಸೆಸ್ ತರಬೇಕಾಗಿತ್ತು, ಬಟ್ ಆದರೆ ಸ್ವಲ್ಪ ಬೇಗನೆ ತಂದುಬಿಟ್ಟಿದ್ದಾರೆ. ಹೇಳೋಕ್ಕಾಗಲ್ಲ, ಮುಂದೇನು ಅವರನ್ನು ನಾಮಿನೇಟ್ ಮಾಡುವಂಥ ಚಾನ್ಸಸ್ ತುಂಬಾ ಇದೆ. ಯಾರಾದರೂ ನಾಮಿನೇಟ್ ಮಾಡ್ಬೋದು, ಯಾಕಂದರೆ ಎಲ್ಲರೂ ಕೂಡ ಕಿತ್ತಾಡ್ಕೊಂಡಿದ್ದಾರೆ. ಸೊ ಹಾಗೆಯೇ ಈ ಒಂದು ವಾರದಲ್ಲಿ ಮಿಡ್ ವೀಕ್ ಎಲಿಮಿನೇಷನ್ ಕೂಡ ಇದೆ. ಯಾರು ನಾಮಿನೇಟ್ ಆಗ್ತಾರೆ ಅವರು ತಕ್ಷಣ ಎಲಿಮಿನೇಟ್ ಆಗ್ತಾರೆ. ಸೊ ನಿಮ್ಗೇನು ಅನಿಸುತ್ತೆ, ಯಾರು ಎಲಿಮಿನೇಟ್ ಆಗ್ಬೋದು ಅಂತ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ.
ನನಗನ್ಸೋದೇನಪ್ಪ ಅಂದರೆ ಈ ಒಂದು ವಾರ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗ್ತಿರುವ ವ್ಯಕ್ತಿ ಯಾರಪ್ಪ ಅಂತಂದರೆ ಅದು ರಾಶಿಕಾ. ಸೊ ನಿಮ್ಮ ಅನಿಸಿಕೆ ಏನು ಅಂತ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇದೇ ಥರದ ಬಿಗ್ ಬಾಸ್ ಅಪ್ಡೇಟ್ಸ್ಗಳಿಗೆ ಮರಿದೇ ನಮ್ಮ ಒಂದು ಅಕೌಂಟ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದ ಬೆಲ್ ಐಕನ್ನ ಆಲ್ಗೆ ಸೆಟ್ ಮಾಡಿ.